ಮದುವೆ 1 ವಾರ ನಡೀತಾ ಇತ್ತು, 3 ದಿನ ನಡೀತಾ ಇತ್ತು, 1 ಗಂಟೆಗೆ ನಡೀತಿದೆ. 1 ನಿಮಿಷ ಒಂದು ಸಹಿ ಮಾಡೋದ್ರಲ್ಲಿ ಆ ದಾಂಪತ್ಯ ಜೀವನನ ಕಳ್ಕೊಳ್ಳೋದಕ್ಕೆ ಎಷ್ಟೊಂದು ಜನ ನ್ಯಾಯಾಲಯ ಮೊರೆನ ಹೋಗ್ತಾ ಇದ್ದಾರೆ. ಆದರೆ ನನಗೆ ಹೋಗೋಕಿರ್ಲಿಲ್ವಾ? ಈಗಲೂ ಈ ಕ್ಷಣನೂ ನನಗೆ ಸಾವಿರಾರು ಕಾರಣ ಇದೆ ವಿಚ್ಛೇದನ ಕೊಡಲಿಕ್ಕೆ. ಆದರೆ ನಾನು ಖಂಡಿತ ಕೊಡಲ್ಲ, ಕೊಟ್ಟಿಲ್ಲ, ಮುಂದೇನೂ ಕೊಡಲ್ಲ. ಯಾಕೆ? ಹರಿ ಓಂ. ಸರ್ವರಿಗೂ ಶುಭ ಮಧ್ಯಾಹ್ನ. ಮುಕ್ತವಾಗಿ ಮಾತಾಡಲು ಸ್ವಲ್ಪ ಹಿಂಜರಿಕೆಯಾಗುವಂತಹ ಸೂಕ್ಷ್ಮ ವಿಷಯ, ಮನಸ್ಸಿಗೆ ಸಂಬಂಧಪಟ್ಟ ಮನೋಜ್ಞ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದಷ್ಟೇ ಅಲ್ಲದೆ, ನಾವೇನು ಆದರ್ಶ ದಂಪತಿಗಳಲ್ಲ, ಬೇಕಾದಷ್ಟು ಜನ, ಕೋಟ್ಯಾಂತರ ಜನ ದಂಪತಿಗಳಿದ್ದಾರೆ. ಆದರೆ ನಂಜನಗೂಡಿಂದ ನಮ್ಮನ್ನು ಪರ್ಸನಲ್ ಆಗಿ ಕಾಲ್ ಮಾಡಿ ಬನ್ನಿ ಅಂದರು. ನನಗೆ ಬರಲಿಕ್ಕೆ ಇವತ್ತು 1ನೇ ತಾರೀಕು ಆದ್ದರಿಂದ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತೀನಿ, ಬರೋದು ಸ್ವಲ್ಪ ಕಷ್ಟ. ಆದರೂ ಕೂಡ ಈ ಕಾರ್ಯಕ್ರಮನ ನಾನು ಯಾವತ್ತೂ ಮಿಸ್ ಮಾಡ್ಕೊಂಡಿಲ್ಲ, ಅವರ ಪರಿಚಯ ಆದಾಗಿಂದ. ಮತ್ತು ನಮ್ಮನೆಯವರು ಖಾಸಗಿ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾರೆ. ಅವರು ನಾನು ಹೇಳಬಾರ್ದು, ಆದರೂ ಅವ್ರಿಗೆ ಹೇಳಿಬಿಟ್ಟಿರೋದ್ರಿಂದ 1,000 ರೂಪಾಯಿ ಕಟ್ಟಾಗುತ್ತೆ ಇವತ್ತು ಬರದಿದ್ರೆ. 1,000 ಅಲ್ಲ, ಅವರು ಬರೋ ಸಂಬಳ ಕಟ್ಟಾದರೂ ನನಗೇನು ಯೋಚನೆ ಇಲ್ಲ, ಬರೋಕ್ಕೆ ಅವಕಾಶ ಕೊಟ್ಟರೆ ಸಾಕು ಅಂತ ಹೇಳಿ ಅವ್ರಿಗೆ ನಾನು ಈ ರೀತಿಯೇ ಹೇಳಿ ಅಂತ ಹೇಳಿದ್ದೆ. ಏನಂದರೆ ಆದರ್ಶ ದಂಪತಿಗಳ ಕಾರ್ಯಕ್ರಮಕ್ಕೆ ನಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ, ಆಯ್ಕೆ ಮಾಡಿದ್ದಾರೆ. ಮತ್ತು ನನ್ನ ಹೆಂಡತಿ ಪ್ರತಿ ತಿಂಗಳು ಆ ಕಾರ್ಯಕ್ರಮಕ್ಕೆ ಕವಿಗೋಷ್ಠಿಗೆ ಹೋಗ್ತಾ ಇದ್ದಾಳೆ ಅಂತ ಹೇಳಿ ಖಂಡಿತ ನಿಮಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳಿದೆ. ನನಗೇನು ದುಡ್ಡೇನು ಪ್ರಾಮುಖ್ಯತೆ ಇಲ್ಲ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ದಾಂಪತ್ಯ ಜೀವನದಲ್ಲಿ ಏನು ಎಲ್ಲವೂ ಸವಿನೆನಪುಗಳೇನು ಖಂಡಿತ ಇಲ್ಲ, ಕಹಿನೇ ಜಾಸ್ತಿ ಇದೆ. ಆದರೆ ಆ ಕಹಿಯನ್ನು ನಾನು ಸಿಹಿಯನ್ನಾಗಿ ಮಾಡಿಕೊಂಡು ಇದುವರೆಗೂ ನಾನು ಅವ್ರಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿದ್ದೀನಿ, ಅವರು ನನಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿದ್ದಾರೆ, ಖಂಡಿತ ಇಲ್ಲ ಅಂತ ಹೇಳಲ್ಲ. ಆದರೆ ನಾನು ಇಷ್ಟೊತ್ತಿಗೆ ಫೋಟೋ ಆಗ್ಬಿಡ್ಬೇಕಾಗಿತ್ತು. ಆದರೆ ನನ್ನ ಜೊತೆ ಫೋಟೋಗ್ರಫಿ ಮಾಡ್ಕೊಳ್ಳೋ ಮಟ್ಟಕ್ಕೆ ನಾನು ಬೆಳೆದಿದ್ದೀನಿ ಅಂತಂದರೆ ನನಗೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ನಾನು ಇಲ್ಲಿ ಯಾರಿಗೂ ನಾನು ತಾಯಿ ಮನೆಗೂ ಕೂಡ ಇದನ್ನು ಹೇಳಿಲ್ಲ, ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ ಈ ವೇದಿಕೆ ನನಗೆ ಎಷ್ಟು ಮುಖ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಂತಹ ಅವಕಾಶ ಮಾಡಿಕೊಟ್ಟಂತಹ ಮಹಾದೇವ್ ಸರ್ ಅವರಿಗೆ ಫಸ್ಟು ಪ್ರಪ್ರಥಮವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆಮೇಲೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳ ನಡುವೆಯೂ ಪರಸ್ಪರ, ಅಂದರೆ ಗಂಡ ಹೆಂಡತಿ ನಾವು ಯಾವಾಗ ಸಂಬಂಧ ಅಂತ ಬೆಳೆಯುತ್ತೆ ಅಲ್ಲಿ ನಂಬಿಕೆ ಇರಬೇಕು. ಆ ನಂಬಿಕೆ ಇಟ್ಟಾಗ ಸಂಸಾರ ಸುಂದರ ನಂದನವನ ಆಗುತ್ತೆ, ಇಲ್ಲ ಅಂದರೆ ಅದು ಕಾಡಾಗುತ್ತೆ ಅಂತ ನನ್ನ ಭಾವನೆ. ಮಾತಿಗಿಂತ ಆಲಿಸುವ ಗುಣ, ಅಂದರೆ ಮಾತಾಡ್ತೀನಿ ನಾನು ಸ್ವಲ್ಪ ಜಾಸ್ತಿ ಮಾತು, ಅವರು ಮಾತಾಡ್ತಾರೆ, ಮಾತಾಡಲ್ಲ ಅಂತಲ್ಲ, ನಾನು ಮಾತಾಡಿದಾಗ ಅವರು ಕೇಳ್ತಾರೆ, ಅವ್ರು ಮಾತಾಡಿದಾಗ ನಾನು ನಿಲ್ಲಿಸ್ಬಿಟ್ಟಿರ್ತೀನಿ. ಯಾಕಂದರೆ ನಂದು ಮಾತು ಜಾಸ್ತಿ ಆದಾಗ ಕೇಳೋರು ಯಾರು ಇರಲ್ಲ, ಮಕ್ಕಳು ಮಾತ್ರ ಇರ್ತಾರೆ. ಅದು ಮಕ್ಕಳು ಕೇಳೋ ಅಂತಹ ವಿಷಯಗಳಾಗಿರಲ್ಲ. ಅದಕ್ಕೆ ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಆಲಿಸುವ ಗುಣ. ಮತ್ತು ಅಹಂಕಾರ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ. ಅಹಂಕಾರಕ್ಕಿಂತ ಕ್ಷಮಿಸುವ ಗುಣ ಇದ್ದಾಗ, ಹೆಚ್ಚಾದಾಗ ಮಾತ್ರ ಅಲ್ಲಿ ದಾಂಪತ್ಯ ಸಾಮರಸ್ಯದಿಂದ ಕೂಡಿರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಜೀವನದಲ್ಲಿ ಆದಂತಹ 2 ಘಟನೆನ ಅವ್ರು ಹೇಳ್ತಾರೆ, ನಾನೇ ಮಾತಾಡೋದು ಜಾಸ್ತಿ, ಅದರ ಅವಕಾಶ ಅವ್ರಿಗೂ ಕೊಡಬೇಕಿದೆ, ಯಾಕಂದರೆ ದಾಂಪತ್ಯ. ಹಾಗಾಗಿ ಮುಂದಿನ ಇದನ್ನು ಅವರು ವಹಿಸ್ಕೋತಾರೆ. ಒಂದೇ ದಂಪತಿ ಗಂಡನಿಗೆ ಅವಕಾಶ ಇಲ್ಲ, ನಾನು ಖಂಡಿತ ಅವಕಾಶ ಮಾಡಿಕೊಡ್ತೀನಿ ಸರ್. ಹಲೋ, ಇಂದಿನ ಸಂವಾದ ವಿಷಯ ನಿಮಗೆಲ್ಲ ತಿಳಿದಿರುವಂತೆ ಹೆಚ್ಚಾದ ವಿಚ್ಛೇದನ. ಅಂದರೆ ಇತ್ತೀಚೆಗೆ ಯುವ ಪೀಳಿಗೆ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿದಾಗ ಹೆಚ್ಚಾಗಿ ಹೊಂದಾಣಿಕೆ ಮಾಡಿಕೊಂಡು ದಾಂಪತ್ಯ ಬದುಕನ್ನು ಸಾಗಿಸುವ ಬದಲಿಗೆ ವಿಚ್ಛೇದನಕ್ಕೆ ಮನಸ್ಸು ಮಾಡ್ತಾ ಇದ್ದಾರೆ. ಬಹಳ ಬೇಸರ ಸಂಗತಿ ಇದು. ಯಾಕೆಂದರೆ ಇಂತಹ ಸಂದರ್ಭದಲ್ಲಿ ನನ್ನ ಜೀವನದಲ್ಲಿ ಆದ ಹಲವಾರು ಘಟನೆಗಳಲ್ಲಿ 1-2 ಮಾತ್ರ ನಿಮ್ಮ ಮುಂದೆ ಹಂಚಿಕೊಳ್ಳಲು ಬಯಸುತ್ತೇನೆ. ನಾನು ಒಂದು ಖಾಸಗಿ ಕಂಪನಿಯಲ್ಲಿ ಕೆಮಿಸ್ಟಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಮೊದಲಿಂದನೂ ಬರೀ ಕೆಲಸನೇ ಇಷ್ಟ. ಹಾಗಾಗಿ ನಾನು ಮದುವೆ ಆಗಿ ಅವಳನ್ನ ಕರ್ಕೊಂಬಂದು ಮನೆಗೆ ಬಿಟ್ಟೆ. ಮತ್ತೆ ಮಾರನೇ ಕೆಲಸಕ್ಕೆ ಹೋದೆ. ಅವಳ ಆಸೆ ಏನಿದೆ, ಅವಳು ನಮ್ಮ ಮನೆಗೆ ಅಡ್ಜಸ್ಟ್ ಆಗ್ತಾಳ ಇಲ್ವಾ ಏನು, ನಾನೇನು ತಲೆನೇ ಕೆಡಿಸ್ಕೊಳ್ಳಿಲ್ಲ. ನನಗೆ ಏನಾದರೂ ಲ್ಯಾಬು ಕೆಮಿಕಲ್ಸು ನೋಡ್ಕೊಂಡಿರು ಅಷ್ಟೇ ನನ್ನ ಇದ್ದಿದ್ದು. ಅವಳು ಬಂದಳು, ಅವಳು ಹೆಂಗೆ ಅಡ್ಜಸ್ಟ್ ಆಗಿದ್ದಾಳೆ ಏನು ಎತ್ತ. ಸಂಜೆ ಮನೆಗೆ ಹೋಗೋದು, ಬೆಳಗ್ಗೆ 7:45 ಮನೆ ಬಿಟ್ಟರೆ ಸಂಜೆ 7 ಗಂಟೆಗೆ ಹೋಗ್ತಾಯಿದ್ದು ನಾನು ಮನೆಗೆ. ನಾನು ತರಕಾರಿ ಅಂಗಡಿ, ಸರ್ ಇವತ್ತೇನು ಬೇಗ ಬಂದುಬಿಟ್ರಿ, ಆ ಥರ ಈಗಿನ ಪರಿಸ್ಥಿತಿ. ನಾನು ಹಾಲು ತೊಗೊಳೋದು, ಸರ್ ಇವತ್ತಾಗಿ ಬೇಗ ಬಂದ್ರಿ. ಎಲ್ರಿಗೂ ಗೊತ್ತು ನನ್ನ ಬುದ್ಧಿ, ನಾನು ಕೆಲವು ಅಂಗಡಿಗಳಿಗೆ ಹೋಗ್ತೀನಿ ಆ ಥರ. ಅದಕ್ಕೆ ಅವಳಿಗೆ ಏನು ಹೆಂಗೆ ಅಡ್ಜಸ್ಟ್ ಆದ ಏನು ಎತ್ತ ಕೇಳೋದನ್ನೇ ಬಿಟ್ಟುಬಿಟ್ಟಿದ್ದೆ. ಹಾಗಾಗಿ ಅವಳ ಜೊತೆ ಹಂಚಿಕೊಳ್ಳೋ ಬದಲಿಗೆ ನನ್ನ ಸುಮ್ಮನೆ ಫ್ಯಾಕ್ಟ್ರಿ ಯಾವಾಗಲೂ ಫ್ಯಾಕ್ಟ್ರಿ. ಅವಳ ಜೊತೆ 1-2 ದಿನ ಮಾತಾಡಿ ಬೆಲ್ಲ ಕರ್ಕೊಂಡು ಹೋಗಬೇಕು ಅನ್ನೋ ಬುದ್ಧಿನೂ ನನಗಿಲ್ಲ. ಎಲ್ಲರೂ ಹನಿಮೂನ್ಗೆ ಅಂತ ಇಲ್ಲವೇ ಇಲ್ಲ. ಫ್ಯಾಕ್ಟ್ರಿಗೆ ಹೋಗೋದು ಮನೆಗೆ ಬಾ, ಅದೇ ಥರ ಆಗ್ತಾಯಿತ್ತು.
ಹೀಗಾಗಿ ಯಾವುದೇ ಒಂದು ಅಲ್ಲಲ್ಲ ಒಂದು ನಿಮಿಷ ಡಿಸ್ಟರ್ಬ್ ಮಾಡ್ಕೋಬಿಡ. ನನಗೂ ಈಗಲೂ ಎಲ್ಲರೂ ನಗ್ಬೋದು. ನನಗೆ ಈಗಲೂ ಕೂಡ ಹನಿಮೂನ್ ಯಾಕೆ ಹನಿಮೂನ್ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ. ಆದ್ರೆ ಮಕ್ಳು ಎರಡಾಗಿದೆ ಯಾಕೆ ಅಂತ ಹೆಂಗೆ ಅಂತ ಕೇಳ್ಬಿಡು. ಹನಿ ಅಂದ್ರೆ ಜೇನುತುಪ್ಪ ಅಂತ ಗೊತ್ತಿತ್ತು, ನಾನು ಓದಿರೋದ್ರಿಂದ. ಮೂನ್ ಅಂದ್ರೆ ಆಕಾಶದ ಚಂದ್ರ ಇದ್ದಾನೆ ಅಂತ ಅಷ್ಟೇ ನನಗೆ ಗೊತ್ತಿದ್ದು. ಮುಂದಕ್ಕೆ ಮಾತಾಡಿ. ಸರಿ, ಹನಿಮೂನ್ ಇಲ್ಲ, ಆಯಿತು, ಮುಂದೆ ಏನೂ ಮಾಡಿಲ್ಲ. ಮುಂದಕ್ಕೆ ಬಂದಾಗ ಇನ್ನೊಂದು ಘಟನೆ. ಇದಿಷ್ಟೇ ತೊಂದರೆ ಇದ್ದರೂ ಅದನ್ನೇ ಅವಳು ಏನೂ ಲೆಕ್ಕಿಸ್ಕೋತಾ ಇರಲಿಲ್ಲ. ಅವಳು ಆರಾಮಾಗಿ ಅವಳು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ಲು. ಹೀಗೆ ಸ್ವಲ್ಪ ನಮ್ಮ ದಾಂಪತ್ಯ ಜೀವನದಲ್ಲಿ ಒಂದು 3 ವರ್ಷ ತಡ ಆಯಿತು ಮಕ್ಕಳಾಗೋದು. ಆವಾಗ ದೇವರ ಅನುಗ್ರಹದಿಂದ ಮಗು ಆಯಿತು, ಗಂಡು ಮಗು ಆಯಿತು. ಗಂಡು ಮಗು ಆಗಿ ಅವಳು ಅಲ್ಲೆಲ್ಲ ಬಾಣಂತನ ಮಾಡ್ಕೊಂಡು 7 ತಿಂಗಳು ಬಿಟ್ಟು ಮನೆಗೆ ಬಂದಳು. ಆಗಲೂ ಕೂಡ ಅವಳು ಮಗು ಬರ್ತಾ ಇದೆ ಅಂತ ನನಗೆ ಖುಷಿ ಆಯಿತು, ಹುಟ್ಟಿದ್ದೆಲ್ಲ ಖುಷಿ ಆಯಿತು. ಅವಳು ಮನೆಗೆ ಬರ್ತಾ ಇದ್ದಾಳೆ ಅಂತ ಆವಾಗಲೂ ನನಗೇನಿದಿಲ್ಲ. ಫ್ಯಾಕ್ಟ್ರಿಗೆ ಹೋದೆ, ಇವಳು ಸಾಯಂಕಾಲ ಬಂದಳು. ಆ ಥರ ಸ್ವಭಾವ ಆದರೂ ಕೂಡ ಅವಳು ಅದಕ್ಕೇನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಇವನು ಸ್ವಭಾವವೇ ಇಷ್ಟು ಅಂದ್ಬಿಟ್ಟು ಅಡ್ಜಸ್ಟ್ ಹಾಕ್ಕೊಂಡು ಆರಾಮಾಗಿದ್ಲು. ಅದೇ ನನಗೆ ಈಗ ಇನ್ನೂ ಮುನ್ನೂ ಹಾಗೆ ಆಗಿದೆ. ನನಗೆ ಯಾವಾಗಲೂ ಫ್ಯಾಕ್ಟ್ರಿ ಹೊರತು ಅವಳೇ ನನ್ನನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ನಾನು ರೇಗ್ತೀನಿ, ಏನೇನೋ ಮಾಡ್ತೀನಿ, ಆದರೂ ಅವಳು ಯಾವುದಕ್ಕೂ ತೊಂದರೆ ತಗೊಳ್ಳಲ್ಲ. ಆದ್ದರಿಂದ ಅವಳು ನನಗೆ ಹೆಮ್ಮೆ ಅವಳು ಕಂಡ್ರೆ. ಇನ್ನೂ ಅವಳ ಗಂಡಸೆ. ಇವತ್ತೇ ಸರ್ ಅವರು ನನ್ನ ಬೆನ್ ತಟ್ಟಿ ಈ ಥರ ಹೇಳಿರೋದು. ಅದಕ್ಕೆ ಸಂದರ್ಭ ಬಂದಿರಲಿಲ್ವಲ್ಲ. ಈ ಥರ ಆದರ್ಶದ ದಂಪತಿಗಳು ಕೊಟ್ಟರೆ ಭಿನ್ನಾಭಿಪ್ರಾಯಗಳನ್ನ ಹೇಳ್ಕೊಬೋದು. ಸಂದರ್ಭ ಸಿಕ್ತು, ಅದನ್ನು ಹೇಳೋಕ್ಕೊಂದು ಅವಕಾಶ ಅಲ್ವಾ? ಅದಕ್ಕೆ ನಾನು ಮಾಧವ್ ಸರ್ ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಮತ್ತೊಮ್ಮೆ ಹೇಳ್ತೀನಿ. ಯಾಕಂದ್ರೆ ಅವ್ರಿಗೆ ಮನಸ್ಸಲ್ಲಿತ್ತು, ಹೇಳಿರ್ಲಿಲ್ಲ. ಆದ್ರೆ ನಾನು ಹೀಗೆ ಮಾತಾಡಿ ಅಂತ ಖಂಡಿತ ಅವ್ರನ್ನ ಕರ್ಕೊಂಡು ಬಂದಿಲ್ಲ. ಆದ್ರೆ ನಿಮ್ಮ ಮನಸ್ಸಲ್ಲಿರೋದನ್ನ ಹೇಳೋದಕ್ಕೆ ಇದೊಂದು ಸುವರ್ಣಾವಕಾಶ ಅಂತ ನಾನು ನನ್ನ ಮಕ್ಳು ಇಬ್ರು ಕೂಡ ಹೇಳಿ ಕಳ್ಸಿದ್ದೆ. ಹೆಮ್ಮೆ ಅಂತ ಬೆಂತಿದ್ರು ನನ್ನ ಜನ್ಮ ಸಾರ್ಥಕ ಆಗ್ತಿದ್ರು. ನಾನು ಹೇಳ್ಬೇಕು, ಇದು ಪಾರ್ಟ್ 1 ಆಯ್ತು. ಈಗ ಪಾರ್ಟ್ 2 ನಾನು ಈಗ ತಾನೇ ನನ್ನ ಪತಿದೇವ್ರು ಹೇಳಿದ್ರು 2 ಘಟನೆ. ಅದು ನಿಜ, ಖಂಡಿತ ಅದು ಹೆಣ್ಮಕ್ಳಿಗೆ ನನಗೆ ನಿಜವಾಗ್ಲೂ ನನ್ನ ಮದುವೆ, ವರದಕ್ಷಿಣೆ, ನಿರುದ್ಯೋಗ ಸಮಸ್ಯೆ ಇದೇ ಪ್ರಬಂಧಗಳನ್ನ ನಾನು ಹೈಸ್ಕೂಲ್ ಓದ್ತಾ ಇದ್ದಾಗ ಬರಿತಾ ಇದ್ದೆ. ಹಾಗಾಗಿ ನನಗೆ ಇಲ್ಲಿ ಎಲ್ಲ ಪುರುಷರು ಇದ್ದೀರಾ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ವರದಕ್ಷಿಣೆ ಅಂತಂದಾಗ ನನಗೆ ಹೆಣ್ಮಕ್ಳ ಮೇಲೆ ತುಂಬ ಕನಿಕರ ಉಂಟಾಗ್ತಿತ್ತು. ಯಾಕೆ ವರದಕ್ಷಿಣೆ ಈಸ್ಕೊಳ್ತಾರೆ, ವರ ಪ್ಲಸ್ ದಕ್ಷಿಣೆ ಯಾಕೆ ಈಸ್ಕೊಳ್ತಾರೆ ಅಂತ ಹೇಳಿ ನನಗೆ ಪುರುಷರ ಮೇಲೆ ನನಗೆ ತುಂಬ ದ್ವೇಷ ಇತ್ತು. ಅಂತಹ ಒಂದು ಸಂದರ್ಭದಲ್ಲಿ ನಾನು ಡಿಗ್ರಿ ಪಾಸ್ ಆದ ನಂತರ ನಮ್ಮ ತಂದೆ ಹೇಳಿದ್ರು ಅನ್ನೋ ಒಂದು ಕಾರಣಕ್ಕೆ ನಾನು ಮದುವೆಗೆ ಒಪ್ಕೊಂಡೆ. ನನಗೆ ಈಗಲೂ ಪುರುಷರ ಕಂಡ್ರೆ ಏನು ಭೇದ ಭಾವ ಇಲ್ಲ ರೀ, ನನಗೆ ಅವ್ರಿಗೆ ಕಂಡ್ರೆ ದ್ವೇಷ ಇಲ್ಲ. ಆದರೆ ಹೆಣ್ಮಕ್ಳಿಗೆ ಹಿಂಸೆ ಕೊಡ್ತಾ ಇದ್ರಲ್ಲ, ಶೋಷಣೆ ಮಾಡ್ತಿದ್ರಲ್ಲ, ಹಾಗಾಗಿ ನನಗೆ ಅವ್ರ ಮೇಲೆ ದ್ವೇಷ ಭಾವ ಇತ್ತು. ಆದರೆ ಎಲ್ಲ ಗಂಡಸರು ಎಲ್ಲ ಪುರುಷರು ಕೆಟ್ಟವರು ಅಂತ ಈಗಲೂ ಹೇಳಲ್ಲ, ಎಲ್ಲ ಹೆಣ್ಮಕ್ಳು ಒಳ್ಳೆಯವರು ಅಂತಲೂ ಕೂಡ ನಾನು ಹೇಳಲ್ಲ. ನಾನು ಒಬ್ಬಳು ಹೆಣ್ಣು, ನನಗೂ ಒಬ್ಬಳು ಹೆಣ್ಮಕ್ಳಿದ್ದಾಳೆ, ಎಲ್ಲರಲ್ಲೂ ಎಲ್ಲ ಥರನೂ ಇರುತ್ತೆ. ಹಾಗಾಗಿ ನಾನು ಮದುವೆ ಆದೆ. ಆದರೆ ಇವ್ರು ಹೇಳಿದ್ರಲ್ಲ 2 ಘಟ್ಟ, ಅದು ನಿಜವಾಗ್ಲೂ ದಾಂಪತ್ಯ ಜೀವನದಲ್ಲಿ ಪ್ರಮುಖ ಘಟ್ಟ. ಒಂದು ಮದುವೆ ಆದ ದಿನ, ಮದುವೆ ಆದ ನಂತರ ಮಗು ಯಾವಾಗ ಆಗುತ್ತೆ, ಆ ಗಂಡ ಹೆಂಡತಿರಿಗೆ ಎಷ್ಟೊಂದು ಜನ ಮಕ್ಕಳು ಹೆತ್ತಿಲ್ಲ, ಜನ್ಮ ಕೊಟ್ಟಿಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ನಮ್ಮಿಬ್ಬರ ಫಲ ಅಲ್ಲಿ ಪ್ರೀತಿ ಫಲ ಹುಟ್ಟುತ್ತಲ್ಲ, ಅದನ್ನು ನೋಡುವಂತಹ, ಅದನ್ನು ಮಗು ಮನೆಗೆ ಬರ್ತಾ ಇದೆ. ಅದರಲ್ಲೂ ಇವರು ದೊಡ್ಡ ಮಗ, ನಾನು ದೊಡ್ಡ ಸೊಸೆ, ಮಗುನ ಮಡದಿ ಕರ್ಕೊಂಡು ಬರ್ತಾ ಇದ್ದಾಳೆ ಅಂತಂದಾಗ ಮನೇಲಿರ್ಬೇಕಾಗಿರೋದು ಅವ್ರ ಧರ್ಮ. ಆದರೆ ಇರಲಿಲ್ಲ. ಅವಾಗ ನನಗೇನು ಅನ್ನಿಸ್ತು ಅಂದರೆ, ಖಂಡಿತ ಅವ್ರ ಮೇಲೆ ಈಗಲೂ ಬೇಜಾರಿಲ್ಲ, ಆಗಲೂ ಬೇಸರ ಆಗಿರಲಿಲ್ಲ. ಅವ್ರು ಅಂದ್ಕೊಂಡಿರ್ಬಹುದು. ಆದರೆ ನನ್ಗನ್ಸಿದ್ದು ಇವರು ಎಷ್ಟು ಮುಗ್ಧರು ಅಂತ. ಅಲ್ಲ, ಇವರು ಬೆಳ್ಳಗಿರೋದೆಲ್ಲ ಹಾಲು ಅಂತ ಅಂದ್ಕೊಳ್ತಾರ್ರಿ. ಈಗಲೂ ಅವ್ರು ಹಾಗೆ ಅಂತಿದ್ದಾರೆ. ಆದರೆ ನನ್ನ ಮಕ್ಕಳು ಬೆಳೆದ ಮೇಲೆ, ಹೇಳಿದ ಮೇಲೆ ಅವ್ರಿಗೆ ಗೊತ್ತಾಗ್ತಿದೆ ಸಮಾಜದಲ್ಲಿ ಯಾವ ರೀತಿ ತಿಳ್ಕೊಳ್ತಾರೆ. ಸ್ಟೇಟಸ್ ಅಂದ್ರೇ ಈ ಮನುಷ್ಯನಿಗೆ ಖಂಡಿತ ಗೊತ್ತಿಲ್ಲ, ಈಗ ಗೊತ್ತಾಗ್ತಾ ಇದೆ. ಅಷ್ಟು ಮುಗ್ಧರು ಇವರು. ಹಾಗಾಗಿ ನಾನೇನು ಮಾಡಿದೆ, ಸಂಸಾರದಲ್ಲಿ ಸಾರ ಇಲ್ಲ ಅಂತಲ್ಲ, ಸಮ್ ಪ್ಲಸ್ ಸಾರ ಇದ್ರೇನೆ ಅದು ಸಂಸಾರ ಅಂತ ಹೇಳಿ ಅವರ ಜವಾಬ್ದಾರಿಯೆಲ್ಲ ನಾನು ತಗೊಳಕ್ಕೆ ಹೋದೆ. ಈಗ ಎಷ್ಟೊಂದು ಜನ ಹಿಂದಿನ ಪೀಳಿಗೆಯಲ್ಲಿ ಇವಾಗ ತಾನೇ ಬೆಳಿಗ್ಗೆಯಿಂದ ಸುಮಾರು ಸಲ ಹೇಳಿದ್ದಾರೆ ವಿಚ್ಛೇದನ, ಟಾಪಿಕ್ಕೇ ವಿಚ್ಛೇದನ. ಆದರೆ ಮದುವೆ 1 ವಾರ ನಡೀತಾ ಇತ್ತು, 3 ದಿನ ನಡೀತಾ ಇತ್ತು, 1 ಗಂಟೆಗೆ ನಡೀತಿದೆ. 1 ನಿಮಿಷ ಒಂದು ಸಹಿ ಮಾಡೋದ್ರಲ್ಲಿ ಆ ದಾಂಪತ್ಯ ಜೀವನನ ಕಳ್ಕೊಳ್ಳೋದಕ್ಕೆ ಎಷ್ಟೊಂದು ಜನ ನ್ಯಾಯಾಲಯ ಮೊರೆನ ಹೋಗ್ತಾ ಇದ್ದಾರೆ. ಆದರೆ ನನಗೆ ಹೋಗೋಕಿರ್ಲಿಲ್ವಾ? ಈಗಲೂ ಈ ಕ್ಷಣನೂ ನನಗೆ ಸಾವಿರಾರು ಕಾರಣ ಇದೆ ವಿಚ್ಛೇದನ ಕೊಡಲಿಕ್ಕೆ. ಆದರೆ ನಾನು ಖಂಡಿತ ಕೊಡಲ್ಲ, ಕೊಟ್ಟಿಲ್ಲ, ಮುಂದೆನೂ ಕೊಡಲ್ಲ. ಯಾಕೆ ಅಂತಂದರೆ, ನಾನು ವಿಚ್ಛೇದನ ಯಾಕೆ ಪಡ್ಕೊಳ್ತಾರೆ ಅಂದರೆ, ಈಗಿನ ಮಕ್ಕಳಲ್ಲಿ ಶಿಕ್ಷಣ ಅನ್ನೋದು ಖಂಡಿತ ಓದ್ತಾ ಇದ್ದಾರೆ. ಶಿಕ್ಷಣ ಇದೆ ಕೈಯಲ್ಲಿ, ತಲೆಯಲ್ಲಿ ಶಿಕ್ಷಣ ಇದೆ, ಕೈಯಲ್ಲಿ ಕಾಯಕ ಇದೆ.
ಇವನು ಇಲ್ಲಿ ಕಟ್ಕೊಂಡು ನನಗೇನಾಗಬೇಕು, ಇವನು ಇಲ್ದಿದ್ರೆ ನಾನು ಬದುಕಬಲ್ಲೆ, ಯಾಕಂದರೆ ಶಿಕ್ಷಣ ಇದ್ದಾಗ ಎಲ್ಲಿ ಬೇಕಾದ್ರೂ ನಾವು ಬದುಕ್ಬೋದು. ಹಂಗಂತ ನನಗೆ ಶಿಕ್ಷಣ ಇಲ್ವಾ? ನಾನು ಒಬ್ಬ 1992 ಇಸ್ವಿಲಿ ಮೈಸೂರು ಯೂನಿವರ್ಸಿಟಿಲಿ ವಾಣಿಜ್ಯ ಪದವಿ ಇದ್ದಾರೆ. ನಾನು ಎಲ್ಲಿ ಬೇಕಾದ್ರೂ ಕೆಲಸ ಮಾಡಬಹುದು, ಮಾಡಬಲ್ಲೆ, ಈಗಲೂ ಮಾಡ್ತಾ ಇದ್ದೀನಿ. ಹಾಗಂತ ವಿಚ್ಛೇದನನೇ ಕೊಡ್ಬೇಕೇನ್ರಿ? ಖಂಡಿತ ಕೊಡಬೇಕಾಗಿಲ್ಲ. ಅದು ಕೊಟ್ಟರೆ ಮಕ್ಕಳಾಗಿದ್ರೇ ಪರವಾಗಿಲ್ಲ, ಮಕ್ಕಳಾಗ್ಬಿಟ್ಟಿದ್ರೆ ಅದ್ರ ಮೇಲೆ ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವು ಗಮನಿಸ್ಕೋಬೇಕು. ಜನ್ಮ ಕೊಟ್ಟರೆ ಸಾಲದು, ಆ ಮಕ್ಕಳನ್ನು ಸಮಾಜಕ್ಕೆ ಉತ್ತಮ ಕೊಡುಗೆಯಾಗಿ ನೀಡಬೇಕು ಅಂತಾದಾಗ ನಾವು ವಿಚ್ಛೇದನ ಕೊಡಬೇಕಾ ಅಥವಾ ಹೊಂದಾಣಿಕೆ ಮಾಡಿಕೊಂಡು ಸಂಸಾರನ ಸಾಗಿಸ್ಬೇಕಾ ಅಂತ ಯೋಚನೆ ಮಾಡಬೇಕು. ಆದರೆ ಇವ್ರದಲ್ಲಿ ಒಂದು ನನಗೆ ತುಂಬ ಇಷ್ಟವಾದ ಗುಣ ಅಂದರೆ ಇವರು ತುಂಬ ಮುಗ್ಧರು ಅಂತ ಈಗಾಗಲೇ ಹೇಳಿದ್ದೀನಿ. ಆದರೆ ಇವ್ರಿಗೆ ಯಾವುದೇ ದುರಭ್ಯಾಸ ಇಲ್ಲ. ಪೇಪರ್ ತರೋದೊಂದು ಬಿಟ್ಟರೆ ಅಲ್ಲಿ ಇಡೀ ಪತ್ರಿಕೆ, ಎಷ್ಟು ಪತ್ರಿಕೆ ನಮ್ಮ ನಂಜನಗೂಡಲ್ಲಿ ಬರುತ್ತೆ, ಇವ್ರಿಗಾಗಿ ಸಂಜೆ ಆದರೂ ಪರವಾಗಿಲ್ಲ ಆ ಪತ್ರಿಕೆನ ಅವನು ಎತ್ತಿಟ್ಟಿರ್ತಾನೆ. ಅದೊಂದು ಅಭ್ಯಾಸನ ದುರಭ್ಯಾಸನ ಗೊತ್ತಿಲ್ಲ. ಆದರೆ ಇನ್ಯಾವುದೇ ದುರಭ್ಯಾಸ, ಮದ್ಯಪಾನ ಆಗಲಿ ಧೂಮಪಾನ ಆಗಲಿ ಖಂಡಿತ ಇಲ್ಲ ರೀ. ಅದೊಂದು ಗುಣ ನನಗೆ ಇಷ್ಟ. ಮತ್ತು ಬೆಳಗಿರೋದೆಲ್ಲ ಹಾಲೆಲ್ಲ ಅನ್ಕೋತಾರೆ, ಅದು ಸ್ವಲ್ಪ ಕಷ್ಟ ನನಗೆ, ಆಯಿತಾ. ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂತಂದರೆ, ವಿಚ್ಛೇದನ ಇವರಿಂದ ಕೊಟ್ಕೊಳ್ಳೋದಲ್ಲ, ನಾನು ಭುವಿಯಿಂದನೇ ವಿಚ್ಛೇದನ ಕೊಟ್ಕೋಬೇಕು ಅಂತ ಇದ್ದೆ. ಆದರೆ ಈಗಾಗಲೇ ಹೇಳಿದ್ದೀನಿ, ಫೋಟೋ ಆಗೋಗ್ತಿದ್ದೆ, ನಾನು ನಿಮ್ಮ ಮುಂದೆ ನಿಂತ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಆದರೆ ಫೋಟೋಗ್ರಫಿ ನನ್ನ ಹತ್ರ ಇವಾಗ ತೆಗೆಸ್ಕೊಳ್ಳೋರು ಬೇಕಾದಷ್ಟು ಜನ ಇದ್ದಾರೆ. ಫೋಟೋಯಿಂದ ಫೋಟೋಗ್ರಫಿಗೆ ಬಂದಿದ್ದೀನಿ ಅಂದರೆ ನಾನು ಯಾವ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂತ ನನಗೆ ತುಂಬ ಧೈರ್ಯ ಇದೆ ರೀ. ನಾನು ವಿಚ್ಛೇದನೂ ಪಟ್ಕೊಳ್ಳಲ್ಲ, ಭುವಿಯಿಂದೇನೂ ವಿಚ್ಛೇದನ ಪಟ್ಕೊಳ್ಳಲ್ಲ. ಆಮೇಲೆ ನನ್ನ ತಂದೆ ಹೇಳ್ತಾ ಇದ್ರು, ಈಗಲೂ ಹೇಳ್ತಾರೆ, ಕಲ್ಲನ್ನು ಕೂಡ ಮಾತಾಡಿಸ್ತಾಳೆ ಇವಳು ಅಂತ. ಅಂದರೆ ಇಲ್ಲಿಂದ ನಮಗೆ ನಂಜನಗೂಡಿಗೆ ಕೇವಲ 24 ಕಿಲೋಮೀಟ್ರ್ ಇದೆ. ನನ್ನ ಪಕ್ಕದಲ್ಲಿ ಅವರು ಮೇಲ ಫಿಮೇಲ್ ಅನ್ನೋ ಯೋಚನೆ ಮಾಡಲ್ಲ ರೀ. ಅವರು ನನ್ನ ಬಗ್ಗೆ ಮಾತಾಡ್ತಾ ಹೋಗ್ತಾ ಇರ್ತೀವಿ, ದಾರಿ ಸವಿಯೋದ್ರೊಳಗಡೆ ಅವರ ಒಂದು ಜೀವನದ ಕಥೆನ ನನ್ನ ಹತ್ರ ಹಂಚ್ಕೋತಾರೆ. ಆ ಮಟ್ಟಕ್ಕೆ ನನ್ನ ಶೈಲಿ, ಭಾಷಾ ಶೈಲಿ ಇರುತ್ತೆ. ಅಂದರೆ ಅಂಥವಳು ನಾನು ಗಂಡನ ಜೊತೆ ಹೊಂದಾಣಿಕೆ ಮಾಡ್ಕೊಂಡೋಗಲ್ವಾ? ಈ ಮನೆ ನಂದು ಅಂತಂದಾಗ ಆ ಮನೆಯವ್ರ ಜೊತೆ ನಾನು ಹೊಂದಾಣಿಕೆ ಮಾಡ್ಕೊಂಡೋಗಲ್ವಾ? ಖಂಡಿತ ಮಾಡ್ಕೊಂಡು ಹೋಗ್ತೀನಿ. ಆದರೆ ಅದು ಅವರೇ ಹೊಂದ್ಕೊಳ್ಳಿಲ್ವ, ನಾನು ತುಂಬ ಪ್ರಯತ್ನ ಪಟ್ಟೆ, ಅದು ಸಾಧ್ಯ ಆಗಲಿಲ್ಲ. ಆಮೇಲೆ ಈಗ ತಾನೇ IPL ಕ್ರಿಕೆಟ್ ಮುಗಿದಿದೆ. ಆ ಕ್ರಿಕೆಟ್ ಭಾಷೆಯಲ್ಲಿ ಹೇಳೋದಾದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಕೇವಲ 500 ರೂಪಾಯಿಗೆ ನಾನು ಕೆಲಸಕ್ಕೆ ಸೇರಿಕೊಂಡಿದ್ದೆ. ಕೇವಲ 500 ರೂಪಾಯಿ. ನನಗೇನು ಸಂಕೋಚ ಇಲ್ಲ, ನಾನು ಕೆಲಸ ಮಾಡಬೇಕಿತ್ತು. ನನಗೆ 3 ವರ್ಷ ಮಕ್ಕಳಿಲ್ಲ ಅಂತ ಈಗ ತಾನೇ ನನ್ನ ಪತಿದೇವರು ಹೇಳಿದ್ರು. ನನಗೆ ಸಮಯ ಕಳಿಬೇಕಿತ್ತು. ಎಷ್ಟು ಅಂತ ಮನೆ ಕೆಲಸ ಮಾಡೋಕ್ಕೆ ಸಾಧ್ಯ? ಸುಮ್ಮನೆ ಕೂತ್ಕೊಂಡ್ರೆ ತಲೆಗೆ ಏನೇನೋ ಯೋಚನೆಗಳು ಬರುತ್ತೆ. ಹಾಗಾಗಿ ನಾನು ಕೇವಲ 500 ರೂಪಾಯಿ ದುಡ್ಡುಗಲ್ಲ, ನನಗೆ ಸಮಯ ಕಳೆಯೋದಕ್ಕೆ ಒಂದು ಸಾಧನ ಬೇಕಾಗಿತ್ತು. 500 ರೂಪಾಯಿ ಕೆಲಸ ಸೇರಿಕೊಂಡೆ. ಹಂಗೆ ಮಾಡ್ತಾ ಮಾಡ್ತಾ 3 ವರ್ಷ ಆದಮೇಲೆ ದೇವರು ಕರುಣೆ ತೋರಿಸ್ತಾ, ಆದ್ರೂ ಮನೆಯಲ್ಲಿ ಸಹಕಾರ ಇಲ್ಲದೇ ನಾನು ತುಂಬ ಎಷ್ಟು ಲೇಟಾಗಿ ಸಂತೋಷ ಪಟ್ಟನೋ ಅಷ್ಟು ಬೇಗ ನಾನು ಮೊದಲನೇ ಮಗುನ ಕಳ್ಕೊಬೇಕಾಯ್ತು. ಅದನ್ನು ಆಮೇಲೆ ಆ ನೋವು, ಆ ಸಂಕಟ, ಮೊದಲನೇ ಮಗ ಕಳ್ಕೊಂಡಿರೋ ಸಂಕಟ ಇದೆಯಲ್ರಿ, ಅದು ತುಂಬ ಕಷ್ಟಾಗಿ ನೆಕ್ಸ್ಟು ನಾನು ಸಂಸಾರ ನಡೆಸ್ಬೇಕಾ ಬೇಡವಾ? ಸಂಸಾರ ನಡೆಸ್ಬೇಕಾದ್ರೆ ಮಗು ಮಾಡ್ಕೋಬೇಕು. ಮದುವೆ ಆಗದೆ ಇದ್ರೆ ಸಮಾಜ ಏನು ಕೇಳುತ್ತೆ? ಮದುವೆ ಆಗಿಲ್ಲ ಅಂತ ಕೇಳುತ್ತೆ. ಮದುವೆ ಆಗ್ತಿದ್ದಂಗೆ ಮಗು ಆಗಿಲ್ವಾ ಅನ್ನತ್ತೆ. ಇದೇನ್ರಿ ಇದು, ಇದೇನಿದು ಅಂಗಡಿಲಿ ಸಿಗೋ ಅಂಥ ವಸ್ತುನೇನ್ರಿ? ಮದುವೆ ಆಗಿಲ್ಲ ಅಂದರೂ ಕೇಳ್ತಾರೆ, ಮದುವೆ ಆದಮೇಲೆ ಮಕ್ಕಳಾಗಲಿಲ್ಲ ಅಂದ್ರೂ ಕೇಳ್ತಾರೆ. ಮಕ್ಕಳಾದ್ಮೇಲೆ ಗಂಡು ಮಗು ಆಗಿದ್ರೆ ಹೆಣ್ಣು ಮಗು ಆಗಲಿಲ್ವ ಅಂತಾರೆ. 2 ಹೆಣ್ಮಕ್ಳು, ಅಯ್ಯೋ ಗಂಡಾಗಿದ್ರೆ ಚೆನ್ನಾಗಿತ್ತು. ಇದೆಲ್ಲ ನಮ್ಮ ಕೈಲಿದೆಯಾ? ಅದೆಲ್ಲನೂ ಮೀರಿ ನನಗೆ 3 ವರ್ಷದ ನಂತರ ಮತ್ತೆ ಮನಸ್ಸು ಮಾಡಿದೆ, ಧೈರ್ಯ ಮಾಡಿದೆ ಅಂತ ಹೇಳ್ತೀನಿ. ನನಗೆ ನಿಜವಾಗ್ಲೂ ಒಂದು ಮುದ್ದಾದ ಗಂಡು ಮಗು ಕೊಡ್ತು ದೇವರು. ಆಮೇಲೆ 3-4 ವರ್ಷದ ನಂತರ ಒಂದು ಹೆಣ್ಮಗುವಿಗೂ ನಾನು ಜನ್ಮ ಕೊಟ್ಟಿದ್ದೀನಿ. ಈಗ ಇಬ್ಬರು ದೊಡ್ಡವರಾಗಿದ್ದಾರೆ. ಆದರೆ ಗಂಡು ಮಗು ಆದಾಗ ಯಾರು ಏನು ಮಾತಾಡಲಿಲ್ಲ. ಅದಕ್ಕೆ ಏನೋ ದೇವರು ನನಗೆ ಮೊದಲು ಗಂಡು ಮಗು ಕೊಟ್ಬಿಟ್ಟ. 2ನೇ ಮಗು ಆದಾಗ ಇವ್ರಿಗೆ ಈಗಲೂ ನಾನು ಅವ್ರೇನು ಬೇಜಾರು ಮಾಡ್ಕೊಳ್ಳೋದೇನು ಬೇಡ. ಅವರು ಮದುವೆ ಮಾಡ್ಕೊಳ್ಳುವಾಗ, ನಾವಿಬ್ಬರು ಮದುವೆ ಮಾಡ್ಕೊಳ್ಳುವಾಗ, ಅವರು ಅಂದರೆ ತಪ್ಪಾಗುತ್ತೆ, ಯಾಕಂದರೆ ನಾನಿಲ್ಲದೆ ಅವ್ರ ಮದುವೆ ಹೆಂಗಾಗುತ್ತೆ ಅಲ್ವಾ? ನಾವಿಬ್ಬರು ಮದುವೆ ಮಾಡ್ಕೊಳ್ಳುವಾಗ ಅವರಿಗೆ ಕೇವಲ 2500 ರೂಪಾಯಿಗಳು ಮಾತ್ರ. ಈಗಿನ ಕಾಲದಲ್ಲಿ ಲಕ್ಷ ಇದೆಯಾ, ಕಾರ್ ಇದೆಯಾ, ಬಂಗ್ಲೆ ಇದೆಯಾ ಅಂತ ಬೆಳಿಗ್ಗೆಯಿಂದ ಎಲ್ಲರೂ ಮಾತಾಡಿದ್ದಾರೆ. ನಾನು ಅದು ಯಾವುದೂ ಕೇಳಿಲ್ಲ. ಅವರು ಇದುವಾಗ್ಲೂ ನನಗೆ ಮದುವೆ ಆದಾಗಲೂ ಅವ್ರಿಗೆ 2500 ಸಂಬಳ ಅಂತ ಗೊತ್ತಿರಲಿಲ್ಲ. ಮದುವೆ ಆಗಿ ಎಷ್ಟೋ ದಿನಗಳ ನಂತರ ಅವ್ರಿಗೆ 2500 ಸಂಬಳ ಅಂತೂ. ಅವ್ರ ಹತ್ರ ವೆಹಿಕಲ್ ಇರಲಿಲ್ಲ, ಬಂಗ್ಲೆ ಇರಲಿಲ್ಲ, ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಯಾವ ಬ್ಯಾಲೆನ್ಸು ಇರಲಿಲ್ಲ ಕಣ್ರಿ. ಒಂದು ಒಳ್ಳೆ ಮನಸ್ಸಿತ್ತು, ಅಷ್ಟೇ ನನಗೆ ಇದ್ದಿದ್ದು. ನಾನು ವ್ಯಕ್ತಿತ್ವಕ್ಕೆ ಬೆಲೆ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಈಗಾಗಲೇ ಹೇಳಿದರೆ ಕಾಯಕವೇ ಕೈಲಾಸ ಅಂತ.
ಅವರು ನಿಜವಾಗ್ಲೂ ಹಾಗೇನೆ ಅವರು. ಅದರಿಂದ ಅವರು ಮಾಡೋ ಶ್ರಮಕ್ಕೆ ಪ್ರತಿಫಲ ಏನು ಸಿಗ್ತಾ ಇಲ್ಲ. ಆದರೆ ಕಾಯಕವೇ ಕೈಲಾಸ ಖಂಡಿತ ಮಾಡ್ತಾರೆ. ಆದರೆ ಅವರ ಜವಾಬ್ದಾರಿಗಳೆಲ್ಲ ನಾನು ಹೊತ್ಕೋಬೇಕಾಯ್ತು. ಅದಕ್ಕೂ ನನಗೀಗಲೂ ಖಂಡಿತ ಬೇಸರ ಇಲ್ಲ. ನನಗೆ ದೇವರು 2 ಮಕ್ಕಳು ಕೊಟ್ಟಿದ್ದಾನೆ ಅಂತ ನೀವೆಲ್ಲ ತಿಳ್ಕೊಂಡಿದ್ರೆ, ಯಾಕಂದರೆ ನಾನು ಈಗಾಗಲೇ ಹೇಳಿದ್ದೀನಿ. ಆದರೆ ನಿಜವಾಗ್ಲೂ ನನಗೆ 3 ಮಕ್ಕಳು ರೀ, 3 ಮಕ್ಕಳು. ನಾನು 3 ಮಕ್ಕಳು ಅಂದರೆ ಇವರು ನನಗೆ ಮಗು ಇದ್ದ ಹಾಗೆ. ನಾನು 3 ಮಕ್ಕಳನ್ನು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ಈಗಲೂ ನನಗೆ ಯಾರು ಅವಮಾನ ಮಾಡಿದ್ರು ನಾನು ತಡ್ಕೋತೀನಿ. ಆದರೆ ನನ್ನ ಗಂಡ, ನನ್ನ 2 ಮಕ್ಕಳಿಗೆ ಯಾರೇ ಅವಮಾನ ಮಾಡಿದ್ರು ಹೋರಾಟ ಮಾಡ್ತೀನಿ ಹೊರತು ಅವಮಾನ ಮಾಡೋಕ್ಕೆ ಖಂಡಿತ ಬಿಡಲ್ಲ. ಅವ್ರು 3 ಜನದ ಹಿಂದೆ ನಾನಿದ್ದೀನಿ. ನನ್ನ ಜೊತೆಲಿ ನಾನು ನಂಬಿರೋ ದೈವ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಹೇಗಿದ್ರು ಜೂನ್ 1 ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಇವತ್ತು ಪಾಲಕರ ದಿನ, ಅಂದರೆ ವಿಶ್ವ ಪಾಲಕರ ದಿನ. ನಾನು ಮಕ್ಕಳಿಬ್ಬರನ್ನು ಸಾಕ್ತಾ ಇದ್ದೀವಿ. ಅವ್ರಿಗೆ ನಾನು ಖಂಡಿತ ಒಂದು ಅಂಗ ಇಲ್ಲ ಅಗಲ ಅಷ್ಟು ನಾನು ಜಾಗ ಮಾಡಿಕೊಟ್ಟಿಲ್ಲ, ಒಂದು ಆಸ್ತಿ ಮಾಡಿಲ್ಲ. ಆದರೆ ಮಕ್ಕಳಿಗೆ ನಾನು ಆಸ್ತಿ ಮಾಡಿಲ್ಲ, ಆದರೆ ಮಕ್ಕಳನ್ನೇ ನಾನು ಆಸ್ತಿ ಮಾಡಿದ್ದೀನಿ. ಅಂದರೆ ಅವ್ರಿಗೆ ಒಳ್ಳೆ ಶಿಕ್ಷಣನ ನಾನು ಕೊಟ್ಟಿದ್ದೀನಿ. ಈಗ ಅವರು ಇಂಗ್ಲೀಷಲ್ಲಾಗಲಿ ಯಾರಾಗಲಿ ಬೇರೆಯವ್ರಿಗೆ ಪಾಠ ಹೇಳ್ಕೊಡೋದಾಗಲಿ, ಮಾನವೀಯ ಮೌಲ್ಯಗಳನ್ನು ಹೇಳೋದಾಗಲಿ ಎಲ್ಲನೂ ಒಳ್ಳೆ ಸಂಸ್ಕಾರದಿಂದ ನಾನು 2 ಮಕ್ಕಳೂ ಭೇದ ಭಾವ ಇಲ್ಲದೆ, ಗಂಡು ಮಗು ಅಂತ ಅವನಿಗೇನು ಕಿರೀಟ ಇಲ್ಲ, ಹೆಣ್ಮಗು ಅಂತ ಏನೋ ನಾನು ಅವಳನ್ನ ಕಡೆಗಣಿಸಿಲ್ಲ. 2 ಮಕ್ಕಳನ್ನು ಸರಿ ಸಮಾನವಾಗಿ ಆದಷ್ಟು ನನಗೆ ತಿಳಿದ ಹಾಗೆ ಬ್ಯಾಲೆನ್ಸ್ ಮಾಡಿಕೊಂಡು ಅವರಿಬ್ಬರನ್ನು ಒಂದೇ ಸಮ ಸಾಕ್ತಾ ಇದ್ದೀನಿ, ಆಯಿತಾ. ಆಮೇಲೆ 2ನೇ ಮಗು ಜನ್ಮ ಕೊಡ್ತಾ ಇದ್ನಲ್ಲ, ಇದು ಬೇಕಿತ್ತ ಅಂತ ಯಾರೋ ನನಗಲ್ಲ, ಬೇರೆಯವರು ನನಗೆ ಕೇಳಿದ್ದು, ಫಸ್ಟ್ ಸರ್ಕಲ್ನವರು. ಆಮೇಲೆ ನಾನು ಹೇಳಿದೆ, ಯಾರು ಆ ಥರ ಕೇಳಿದ್ರೋ ಅವ್ರು ಮುಂದೆ ಹೋಗಿ ನನ್ನ ಕೈ ಚಾಚಲ್ಲ. ನಾನು ಸಾಕಿ ನನ್ನ ಮಕ್ಕಳನ್ನ ನಾನು ಸಾಕ್ತೀನಿ, ದುಡ್ದು ಸಾಕ್ತೀನಿ. ಆ ಮಗು ಹೆಣ್ಣು ಗಂಡು ಯಾರಿಗೆ ಗೊತ್ತ್ರಿ? ಗರ್ಭದಲ್ಲಿದ್ದಾಗ ಅದು ಯಾವುದೇ ಮಗುದ್ರು ನಾನು ಸಾಕ್ತೀನಿ. ಇದು ದೇವ್ರು ಕೊಟ್ಟಿರೋ ಮಗು, ಇದನ್ನು ನಾನು ಕಳ್ಕೊಳ್ಳೋಕ್ಕೆ ತಯಾರಿಲ್ಲ. ಈಗಾಗಲೇ ನನಗೆ ಗೊತ್ತಾಗದೆ ಪರಿಸ್ಥಿತಿಯಿಂದ ನಾನು 1ನೇ ಮಗುನ ಕಳ್ಕೊಂಡಿದ್ದೀನಿ ಅಂತ ಹೇಳಿ ಆ 2 ಮಕ್ಕಳನ್ನ ಸಾಕ್ತಾ ಇದ್ದೀನಿ. ಇವತ್ತು ಆ ಮಗುಗೆ ಪರೀಕ್ಷೆ. ನಾನು ಇಲ್ಲಿ ಮಾತಾಡ್ತಾ ಇದ್ರು ಆ ಮಗು ಏನು ಬರೀತಿದೆ ಅಂತಲೇ ನನ್ನ ಮನಸ್ಸಿದೆ. ಮನೇಲಿ ಒಬ್ಬ ಇದ್ದಾನೆ, ಅವನಿಗೂ ಸ್ವಲ್ಪ ಆರಾಮಿಲ್ಲ. ಇಷ್ಟನ್ನು ಹೇಳ್ತಾ ನಾನು ವಿಚ್ಛೇದನ ಕೊಡೋಕ್ಕೆ ಬೇಕಾದಷ್ಟು ಕಾರಣ ಇರುತ್ತೆ. ಆದರೆ ದಯವಿಟ್ಟು ಇಂದಿನ ಯುವ ಪೀಳಿಗೆ, ನಮ್ಮಿಬ್ಬರಲ್ಲ ನಮ್ಮಂಥವ್ರು ಬೇಕಾದಷ್ಟು ಜನ ಇದ್ದಾರೆ, ವಿಚ್ಛೇದನ ಪಡ್ಕೊಳ್ಳೋದೇ ಅಷ್ಟೇ ನಮ್ಮ ಜೀವನ ಅಲ್ಲ. ದಾಂಪತ್ಯಕ್ಕೆ ಜೀವನಕ್ಕೆ ಕಾಲಿಟ್ಟ ಮೇಲೆ ಸ್ವಲ್ಪ ಹೊಂದಾಣಿಕೆ ಅನ್ನೋದು ಬೇಕಾಗುತ್ತೆ. ಹೊಂದಾಣಿಕೆ ಮಾಡ್ಕೊಳ್ಳಿ, ವಿಚ್ಛೇದದತ್ತ ಮನನ್ನು ಮಾಡಬೇಡಿ. ಯಾಕಂದರೆ ಕೆಲವು ಸಂದರ್ಭದಲ್ಲಿ ಇರುತ್ತೆ ಕೊಡಲೇಬೇಕು ಅಂತ. ಅಂತಹ ಸಂದರ್ಭನ ಹೊರತುಪಡಿಸಿ ಆದಷ್ಟು ನಾವು ದಾಂಪತ್ಯ ಜೀವನವನ್ನು ಸರಿ ಸುಮಾರಾಗಿ ಸಾಗಿಸ್ಕೊಳ್ತಾ ಹೋಗಿ ಅಂತ ಹೇಳ್ತೀನಿ. ಮತ್ತು ನಾವು ಇನ್ನೊಂದು ವಿಷಯ ಹೇಳಬೇಕು. ಒಟ್ಟಿಗೆ ಊಟ ಮಾಡ್ತೀವಿ ನಾವು 4 ಜನನೂ ಬೇರೆ ಬೇರೆ ಕಡೆಯಿಂದ ಬಂದು 4 ಜನ ಸೇರ್ತೀವಿ. ಒಟ್ಟಿಗೆ ನಮ್ಮ ವಿಷಯಗಳನ್ನ ಶೇರ್ ಮಾಡ್ತೀವಿ. ಒಟ್ಟಿಗೆ ನಾನು ಈಗಲೂ ನನ್ನ ಮಕ್ಕಳು 2 ಡಿಗ್ರಿ ಓದಿದ್ರು ಕೂಡ ನಾನು ಕೈ ತುತ್ತು ತಿನ್ನಿಸ್ತೀನಿ. ಆ ಕ್ಷಣನ ನಾನು ಎಂದೂ ಮಿಸ್ ಮಾಡ್ಕೊಳ್ಳಲ್ಲ. ಅವ್ರು ಅದಕ್ಕಿಂತ ಹೆಚ್ಚು ಇವ್ರು ಹೇಳ್ತಾರೆ, ಅವಳಿಗೆ ಸುಸ್ತಾಗಿದೆ ಬಿಡ್ರೋ ಅಂತಂದ್ರೂ, ಇಲ್ಲ ಕಣಪ್ಪ, 1 ತಟ್ಟೆ ಕಳಿಸು ತಿನ್ನಿಸ್ತಾಳೆ ಅಮ್ಮ ಹೀಗಂತಾರೆ. ಹಾಗಾಗಿ ನಾನು ಅದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ, ಸುಸ್ತಾಗಿರೋ ಮಕ್ಕಳಿಗೆ ತಿನ್ನಿಸ್ತೀನಿ. ನಾವು 4 ಜನ ಒಟ್ಟಿಗೆ ಮಲ್ಕೋತೀವಿ. ಆಮೇಲೆ ಇನ್ನೊಂದು ವಿಷಯ ಶೇರ್ ಮಾಡಬೇಕು, ನಾನು ಎಲ್ಲೂ ಶೇರ್ ಮಾಡಲ್ಲ. ನನ್ನ ಜನ್ಮದಿನ ಎಷ್ಟೊಂದು ಜನ ನನ್ನ ಸ್ಕೂಲ್ ಮಕ್ಕಳು ಕೇಳ್ತಾರೆ, ಹೇಳಿಲ್ಲ. ಮತ್ತು ವಾರ್ಷಿಕೋತ್ಸವ ದಿನನೂ ನಾನು ಹೇಳಲ್ಲ. ಆದರೆ ಮಹಾದೇವ್ ಸರ್ ಅವರು ನಮ್ಗೆ ಎಂಥ ಅವಕಾಶ ಕೊಟ್ಟಿದ್ದಾರೆ ಅಂದರೆ, ಈ ವೇದಿಕೆಯಲ್ಲಿ ನಾನು ಹೇಳೋ ಹಂಗೆ ಮಾಡಿದ್ದಾರೆ. ಇವತ್ತು ಸೋಮವಾರ 1ನೇ ತಾರೀಕು, ನೆಕ್ಸ್ಟ್ ಸೋಮವಾರ 8ನೇ ತಾರೀಕು ನನಗೂ ಇವ್ರಿಗೂ ನಂಟಾಗಿದ್ದು, ಇವರು ಹಾಕಿದ್ದು ಬ್ರಹ್ಮಗಂಟು. ಮುಂದಿನ ಸೋಮವಾರ ನಮ್ಮ ವಾರ್ಷಿಕೋತ್ಸವ 29 ವರ್ಷಗಳನ್ನು ಕಳೆದು 30ನೇ ವರ್ಷಕ್ಕೆ ಕಾಲಿಡುತ್ತೆ. ಇದನ್ನು ನಿಮ್ಮಲ್ಲಿ ಹಂಚ್ಕೊಳ್ಳೋಕ್ಕೆ ನನಗೆ ಏನೋ ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಇದನ್ನು 2 ಸಲ ಸರ್, ಈ ಸಂತೋಷನ ಕೇವಲ 2 ಹಾಡಿನ ಸಾಲು ಮುಖಾಂತರ ಮಾಡಿ ನಾನು ನಿಜವಾಗ್ಲೂ ಬೇರೆಯವ್ರಿಗೆ ಅವಕಾಶ ಕೊಡ್ತೀನಿ, ತಪ್ಪು ತಿಳ್ಕೊಬೇಡಿ. ಈ ಬಂಧ ಅನುರಾಗದ ಅನುಬಂಧ, 7 ಜನುಮದಲು ತೀರದ ಸಂಬಂಧ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, 7 ಜನುಮದಲು ತೀರದ ಸಂಬಂಧ. ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ. ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ. 101 ವರುಷ ಚೆಲ್ಲಿರಲಿ ಹರುಷ, ಬೆಳಗಿರಲಿ ಒಲವ ಹಣತೆ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, 7 ಜನುಮದಲು ತೀರದ ಸಂಬಂಧ. ಅನಂತ ಧನ್ಯವಾದಗಳು ಸರ್.